ನೋಡಿ, ಎಲ್ಲರಿಗೆ ನಮ್ಮ ಕರ್ನಾಟಕ ಜನರಿಗೆ ನನ್ನ ನಮಸ್ಕಾರಗಳು. ನಾನು ಏನು ಹೇಳಕ್ಕೆ ಹೊಂಟೇನಂದ್ರೆ, ವಯಸ್ಸು ಇದ್ದಾಗ ಹೆಂಗಿರ್ತದೆ ಜೀವನ, ವಯಸ್ಸು ಅರ್ಧ ಆದಾಗ ಹೆಂಗಿರ್ತದೆ ಜೀವನ. ವಯಸ್ಸು 20 ವರ್ಷ ಬೇರೆ, 40 ವರ್ಷ ಬೇರೆ, 60 ವರ್ಷ ಬೇರೆ. ಇದು 3 ಭಾಗದ ಜೀವನ. ಅದಕ್ಕೆ ಒಂದು ಮನೆ ಕುಟುಂಬದ ವಿಚಾರ ಹೇಳ್ತೀನಿ. ಒಂದು ಮನೆದಾಗ 4 ಮಂದಿ ಸ್ವಸ್ಥರು. 4 ಮಂದಿ ಸ್ವಸ್ಥರದಾಗ ಏನಾಯ್ತಪ್ಪ ಅಂದ್ರೆ, ಅತ್ತಿ ಮಾವ ಇಬ್ಬರು ಜೋಡಿಲಿತ್ತು. ಆ ಅತ್ತಿ ಮಾವ ಜೋಡಿಲಿದ್ದಾಗ ಅತ್ತಿಗೆ ಸ್ವಲ್ಪ ಆರಾಮಿಲ್ದಕ್ಕೆ ಆಕಿ ಸ್ವರ್ಗಕ್ಕೆ ಹೋದ. ಮುಂದೆ ಒಂದು 10 ವರ್ಷ ಆಯಿತು, 6 ವರ್ಷ ಆಯಿತು, 8 ವರ್ಷ ಆಯಿತು. ಆವಾಗ ಮುಪ್ಪು ಬಂತು. ಯಾರಿಗೆ? ಮಾವ. ಈಗ ನೀವು ಹಲ್ಲಿದ್ದವ್ರು ಏನು ಮಾಡ್ತೀರಿ? ಕಡ್ಲೆ ತಿಂತೀರಿ, ಗುಗ್ರಿ ತಿಂತೀರಿ, ಕಟಿ ರೊಟ್ಟಿ ಉಣ್ತೀರಿ, ಚಲೋ ಪದಾರ್ಥ ಕಡಲ್ ಅಮ್ಮಗೂ ನೀವೆಲ್ಲ ಊಟ ಮಾಡ್ತೀರಿ. ಹಲ್ಲಿಲ್ಲದವ ಏನು ಮಾಡಬೇಕು? ಇಡ್ಲಿ ತಿನ್ನಬೇಕು, ನುಚ್ಚು ಕುಡಿಬೇಕು. ಮತ್ತು ಅದರಲ್ಲದು ಏನಾರ ಒಂದು ಅನ್ನ ಉಂಡ್ರೆ ಭೀ ಅಗಳು ಭೀ ಅದು ಗಂಟ್ಲಾಗ ಸಿಗಿಬೀಳದೆ ಆಗ್ತದೆ. ಮೆಲ್ದ್ರೆ ಹಿತ ಅಂಥೇಳಿ ಮುದುಕು ಆ ಹಾಲತ್ತಾಯ್ತು. ಆದಾಗ ಹಿಂಗೆ ಎಲ್ಲರೂ ಕುಂತೀರು. ಆ ಮುದುಕ ಮನುಷ್ಯ ಏನಲ್ಲತ್ತನು, ಏನವ್ವ ಸೈಗಾರ ಹೋದಿ, ರುಚಿಗಾರ ಹೋದಿ. ಈ ರುಚಿಗಾರ ಇಲ್ಲದಕ್ಕಾಗಿ ಸೈಗಾರಿಲ್ಲ, ಸೈಗಾರ ಇಲ್ಲದಕ್ಕಾಗಿ ರುಚಿಗಾರಿಲ್ಲ ಅಂತ ಅವು ಮಾತಾಡ್ತಾರೆ. ತಾನೇ ಮಾತಾಡ್ತಿದ್ರು. ಆವಾಗ ಸುಸ್ತರಲ್ಲತ್ತರು, ನಮ್ಮ ಮಾವ ನಮ್ಮ ಅತ್ತಿಗೆ ಬಿಟ್ಟು ಏನು ಅಂಥದ್ದು ಮಾಡ್ಯಾನಪ್ಪ, ಸೈಗಾರ್ತಿ ಹೋದಿ ರುಚಿಗಾರ್ತಿ ಹೋದಿ ಅಂತಾನ, ಇವ ವಯಸ್ಸಿನ ಏನು ಮಾಡ್ಯಾನ ಅಂತ ಅವ್ರಿಗೆ ವಿಚಾರ ಆಯಿತು. ಆದ್ರೆ ಅವ್ರಿಗೆ ಎದುರಿಸ್ಲೇಕಂತನಂತ ಗೊತ್ತಾಗಲಿಲ್ಲ. ಅದಕ್ಕೆ ಮಾತಾಡ್ಲತ್ತದು ಗಣಸ ಮಕ್ಕಳು ಬಂದ ಟೈಮಿನಾಗ ಏನಲ್ಲತ್ತರು, ಆ ಗಣಸ ಮಕ್ಕಳಿಗೆ ನಡೆದರಿಗೆ ಹೇಳ್ಕೊಂತ, ಮತ್ತು ನಿಮ್ಮ ಅಪ್ಪ ಏನು ವಯಸ್ಸಿನಾಗ ಮತ್ತೇನು ರಂಡೇರಿಗಿನ್ನ ಮಾಡಿದ್ ನೀನು, ಹಿಂಗೆ ಹೊರಗಿನ ಚಟ ಇರ್ತೇನೆ ನಮಗೆ ಅಂತ. ನಮ್ಮಪ್ಪಗೆಲ್ಲ ಅಂತ ಇರ್ತೇನೇನು, ನಮ್ಮಪ್ಪ ಭಾರಿ ಒಳ್ಳೆ ಮನುಷ್ಯ. ನಿಮ್ಮ ಅಪ್ಪ ಒಳ್ಳೆ ಮನುಷ್ಯ ಅಂತ ಹೇಳ್ತೀರಿ, ಸೈಗಾರ್ತಿ ಹೋದಿ ರುಚಿಗಾರ್ತಿ ಹೋದಿ ಅಂತ ಮಾತಾಡ್ತಾರೆ. ಆಮೇಲೆ ಆ ಮಕ್ಕಳಿಗೂ ಸ್ವಲ್ಪ ಗಿರಿಗಿರಿ ಆಯಿತು. ಅವ್ರಿಗೆ ಗೊತ್ತಾಗಲಿಲ್ಲ. ಗೊತ್ತಾಗಲ್ದಕ್ಕೆ ಏನು ಮಾಡಿದ್ರು ಗೊತ್ತು? ಅವಾಗ ಏನಂತಾರೆ, ಏನು ಪಪ್ಪ ಯಾಕೆ ಹಂಗಲ್ಲತ್ತೀರಿ, ಏನಪ್ಪ ಏನೋ ಮಗ ಏನಲ್ಲತ್ತೀರೋ, ಮತ್ತೇನೋ ನಮ್ಮ ಹೆಂಡ್ರು ಹೇಳತ್ತಾರ, ಮತ್ತಂದ್ರೆ ಹಿಂಗೆ ಸೈಗಾರ್ತಿ ಹೋದಿ ರುಚಿಗಾರ್ತಿ ಹೋದಿ ಅಂತಲ್ಲತ್ತೀರ ಪಪ್ಪ. ನೋಡು ಮಗ, ನಿಮ್ಮ ಹೆಂಡ್ರಿ ತಿಳ್ಕೊಂಬೋದೇ ತಪ್ಪು ತಾನೆ. ನಾ ಹೇಳೋದೇ ಒಂದು ನನ್ನ ಜೀವಂತಾನ, ಅವ್ರು ಹೇಳೋದು ತಪ್ಪು ತಾನ, ನಾ ಹೇಳೋದು ನನ್ನ ಜೀವಂತಾನ, ನನ್ನ ಜೀವನದ ಭವಿಷ್ಯ ಹೇಳತ್ತೀನಿ ಮಗ. ಆದ್ರೆ ಹಲ್ಲಿದ್ದು ಮೆಲುದು ಉಂಡ್ರೆ ರುಚಿ ಇರ್ತೈತಿ. ನಾನು ಏನಾರ ಉಂಡ್ರೆ ಹಿತವಾಗಿ ಇರ್ತಿತ್ತು. ಅದಕ್ಕೆ ಹಲ್ಲಿಲ್ಲದಕ್ಕೆ ನಾ ಹಲ್ಲಿಗೆ ಹೇಳತ್ತೀನಿ ಮಗ. ಮನೆ ಬಂದು ಹೆಂಡ್ರಿಗೆ ಹುಚ್ಚುಗಳು ನಮ್ಮ ಅಪ್ಪಪ್ಪ ಹಲ್ಲು ಬಿದ್ದು ಕಲ್ಲತ್ತಾನ್ರಿ. ಅದಕ್ಕೆ ಈಗ ನಾ ಹೇಳ್ತೀನಿ, ಹಿಂದಕ್ಕೆ ಹಲ್ಲು ಹಚ್ಚೋರು ಇದ್ದಿಲ್ಲರಿ, ಹಲ್ಲು ಹೆಂಗಂತೂ ಗೊತ್ತಿದ್ದಿಲ್ಲ. ಈಗ ನೀವು ಯಾರೇ ಇರ್ರಿ, ಉಳ್ಳಾಕ ನಿಮಗೆ ಅನುಕೂಲ ಆಗ್ತದೆ. ಮಸ್ತ್ ಈಗ ಡಾಕ್ಟ್ರುಗಳು ಹಲ್ಲು ಹಚ್ಚೋರು ಆಗ್ಯಾರ. ಅದಕ್ಕೆ ನಿಮಗೆ ಊಟಕ್ಕೆ ತೊಂದರೆ ಮಾಡ್ಕೊಂಬಂದಂಗೆ ಹಲ್ಲು ಹಚ್ಕೋರಿ ಅಂಥೇಳಿ, ಹೆಣ್ಣಿರಲಿ ಗಂಡಿರಲಿ, ಅಣ್ಣಿರಲಿ ತಮ್ಮಿರಲಿ, ಅಕ್ಕಿರಲಿ ತಂಗಿ ಇರಲಿ, ಮತ್ತು ನನ್ನ ತಾಯಿದೇರ್ನೂ ಇರಲಿ, ಎಷ್ಟೇ ಕಷ್ಟ ಆಗಲಿ ಹಲ್ಲು ಹಚ್ಕೊಂಡು ನಿಮ್ಮ ಜೀವನ, ನಿಮ್ಮ ಬಾಡಿ ಚಲೋ ಇಟ್ಕೋರಿ, ನಿಮ್ಮ ಜೀವನಕ್ಕೆ ಆರೋಗ್ಯವಂತರಾಗಿರ್ರಿ ಅಂಥೇಳಿ ಹಲ್ಲು ಹಚ್ಕೋರಿ ಎಲ್ಲರೂ. ನಾನು ಹಚ್ಕೋಬೇಕೆ ಅಂತೀನಿ ರೀ, ನಿಮಗೆ ಅಲ್ಲ, ನನ್ನೂ ಹಲ್ಲು ಇದ್ದು ನಾನು ಹಚ್ಕೋಬೇಕಾಗತ್ತೆ. ಅದಕ್ಕೆ ನೀವು ಎಲ್ಲರೂ ಹಲ್ಲು ಹಚ್ಕೋರಿ.
ಹಲ್ಲಿದ್ದರೆ ಎಲ್ಲ, ಹಲ್ಲಿಲ್ಲದ್ರೆ ನಮ್ಮ ಜೀವನ ಇಲ್ಲ. ಮೇಲದು ಉಂಡಿದೆ ಬೇರೆ, ನುಂಗಿದೇ ಬೇರೆ, ಕಚ್ಚ ಕಚ್ಚ ತಿಂದಿದೆ ಬೇರೆ. ಅದಕ್ಕೆ ಹಲ್ಲು ಹಚ್ಕೋರಿ ಅಂತ ಹೇಳಿ ನಿಮ್ಮನ್ನ ನನ್ನ ಹೃದಯಪೂರ್ವಕ ಹೇಳ್ತೀನಿ. ಹಲ್ಲು ಹಚ್ಕೊಂಡ್ರೆ ನಮ್ಮ ಜೀವನ ಚೆಂದ ಇರ್ತದೆ, ನಮ್ಮ ಕೈಕಾಲ ಉಸಿರು ಇರ್ತಾವೆ. ಮತ್ತು ನಾವು ಯಾರಿಗೂ ಬಿಸಿ ರೊಟ್ಟಿ ಬೇಡಂಗಿಲ್ಲ, ತೊಂಗು ರೊಟ್ಟಿ ಇದ್ರೆ ಉಳಕ್ಕೂ ಬರ್ತದೆ. ಇಲ್ಲದ್ರೆ ಬಿಸಿ ರೊಟ್ಟಿ ಮಾಡಿಕೊಡ್ರಮ್ಮ ಅಂತ ಕೇಳಬೇಕಾಗ್ತದೆ. ಅದಕ್ಕೆ ಹಲ್ಲು ಹಚ್ಕೋರಿ ಅಂತ ಹೇಳಿ 4 ಮಾತು ಮುಗಿಸ್ತೀನಿ. ನೀವು ಇದಕ್ಕೇನು ಕೆಟ್ಟ ತಿಳ್ಕೊಬೇಡ್ರಿ. ನಾನೇನು ತಪ್ಪು ಹೇಳಿಲ್ಲ, ತಪ್ಪು ಹೇಳೋದನ್ನು ಕ್ಷಮಿಸ್ರಿ.